ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ Alibaba.com ನೀವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಬೋದು. ಕಡಿಮೆ ಪ್ರೈಸ್ಗೆ ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳಿರ್ತಾರೆ. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಸರ್ಚ್ ನೋಡ್ತಾ ಇರ್ಬೋದು. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಬರೀ ಈಗ ಆಲ್ಮೋಸ್ಟ್ 90% ಎಲ್ಲ ಬರೀ ಅದೇ ಬರುತ್ತೆ. 5,000 ರುಪೀಸ್ ಇದ್ದರೆ ಸಾಕು, ನೀವು ಮನೇಲೇ ಕೂತ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು, ಮೀಶೋದಲ್ಲೇ ಸ್ಟಾರ್ಟ್ ಮಾಡ್ಬೋದು, ಅಮೆಝಾನಲ್ಲಿ ಸೇಲ್ ಮಾಡ್ಬೋದು ಅಂತ. ಬಟ್ ಕೆಲವೊಂದು ಕಡೆ ಹೇಳ್ತಿದ್ದಾರೆ ಚೈನಾಯಿಂದ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡಿಕೊಂಡು ನಾವು ಸೇಲ್ ಮಾಡ್ಬೋದು ಅಂತ. ಬಟ್ ಅದು ಬಿಗಿನರ್ಸ್ಗೆ ಯಾವ ಥರ ಬರ್ಡನ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರ್ಸೋಕೆ ಹೋಗ್ತಾಯಿದ್ದೀನಿ. ಬಿಗಿನರ್ಸ್ ಯಾವ ಥರ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಸ್ಟಾರ್ಟಪ್ ಇನ್ನೂ ಗೊತ್ತಿರಲ್ಲ. ಇನ್ನು ಏನಂದರೆ ಯಾವ ಪ್ರಾಡಕ್ಟನ್ನ ಸರ್ಚಿಂಗ್ ಆಗಬೇಕು, ಯಾವ ಪ್ರಾಡಕ್ಟ್ ಫಾಸ್ಟ್ ಮೂವಿಂಗ್ ಆಗುತ್ತೆ, ಯಾವ ಪ್ರಾಡಕ್ಟ್ ಆನ್ಲೈನಲ್ಲಿ ಸೇಲ್ ಆಗುತ್ತೆ ಅನ್ನೋದು ಯಾರಿಗೂ ಐಡಿಯಾ ಇರಲ್ಲ. ಬಟ್ ಆ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾಯಿರೋದು. ಈಗ ನಾನೊಂದು ಎಕ್ಸಾಂಪಲ್ ಜೊತೆಗೆ ಬಂದಿದ್ದೀನಿ. ಯಾವ ಥರ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಇದೊಂದು ಹೆಲ್ಮೆಟ್ ಕೀಚೈನು. ಈ ಕೀಚೈನು ನಿಮಗೆ ಅರೌಂಡ್ 43 ರುಪೀಸ್ ಇದೆ. ಯಾವ ಥರ ಅಂದರೆ 43 ರುಪೀಸು ನಿಮಗೆ 30ಇಂದ 199 ಪೀಸಸ್ಸು, 20ಇಂದ 200ಇಂದ 1000 ಪೀಸಸ್ ತನಕ ನಿಮಗೆ 40 ರುಪೀಸ್ ಈ ಥರ ಡಿಕ್ರೀಸ್ ಆಗ್ತಾ ಹೋಗುತ್ತೆ. 8,000 ಪೀಸ್ ತೊಗೊಂಡ್ರೆ 32 ರುಪೀಸ್ ಬೀಳುತ್ತೆ. ಈ ಥರ ನಿಮಗೆ ರೇಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನೀವು ಇದನ್ನು ಆರಾಮಾಗಿ ಮಾರ್ಜಿನ್ ಇಟ್ಕೊಂಡು ಮೀಶೋದಲ್ಲಿ 150 ರುಪೀಸ್ ಹಾಕಿದ್ರೆ ನನಗೆ ಪ್ರಾಫಿಟ್ ಬರುತ್ತೆ ಅಂತ ಅಂದ್ಕೊಂಡು ನೀವು ಬುಕ್ ಮಾಡ್ಬೋದು. ಬಟ್ ಆದರೆ ನಿಮಗೆ ರಿಯಾಲಿಟಿ ಇದರಲ್ಲೇ ಗೊತ್ತಾಗೋದು. ಈಗ Alibaba.com ಏನಾಗುತ್ತೆ ಅಂದರೆ 43 ರುಪೀಸ್ ಇರೋದನ್ನು ಇಲ್ಲಿ ನಾನು ಸ್ಟಾರ್ಟ್ ಆರ್ಡರ್ ಕೊಡ್ತೀನಿ ನೋಡಿ. ಈಗ ನಾನು ಆರ್ಡರ್ ಪ್ಲೇಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಈಗ 43 ರುಪೀಸ್ ನಾನೊಂದು ವೈಟ್ ಕಲರ್ದು ಹೆಲ್ಮೆಟ್ನ ಬುಕ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಹಾಕ್ಕೊಬೇಕು ಅಂತ ಹೇಳ್ತಿದ್ದಾರೆ. ಈಗ 30 ಪೀಸ್ ನಾನು ಹಾಕ್ಕೊತೀನಿ. 30 ಪೀಸ್ಗೆ ನನಗೆ ಕಾಸ್ಟ್ ಎಷ್ಟು ಬಿತ್ತು ಅಂದರೆ 4,145 ರುಪೀಸ್. ಇದರಲ್ಲಿ ಏನಾಗಿದೆ ಅಂದರೆ ಪ್ರಾಡಕ್ಟ್ ಕಾಸ್ಟು 1,305, ಅದಕ್ಕೆ ಶಿಪ್ಪಿಂಗ್ ಕಾಸ್ಟ್ ಬಂದು 2,840 ರುಪೀಸು. ಟೋಟಲು ನಮಗೆ ಒಂದು ಪರ್ ಪೀಸ್ ಮೇಲೆ 138 ರುಪೀಸ್ ಬೀಳ್ತಾಯಿದೆ. ಅಂದರೆ 138 ರುಪೀಸ್ ಈ ಹೆಲ್ಮೆಟ್ ಕೀಚೈನ್ ನನಗೆ ಬರುತ್ತೆ. ಅಂದರೆ ನಾನು ಅರೌಂಡ್ ಎಷ್ಟಕ್ಕೆ ಸೇಲ್ ಮಾಡಬೇಕು? ಈಗ ಇದನ್ನು ನಾನು ಬುಕ್ಕಿಂಗ್ ಮಾಡಿದ್ರು ನನಗೆ ಇದು ನೆಕ್ಸ್ಟು ಒಂದು ವೀಕಲ್ಲಿ 2 ವೀಕಲ್ಲಿ ರಿಸೀವ್ ಆಗ್ಬೋದು. ಬಟ್ 30 ಕ್ವಾಂಟಿಟಿಗೆ ನಾನು ಅಷ್ಟು 138 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕಾ ಅಂತ ನನಗೆ ಇದಾಗುತ್ತೆ. ಬಟ್ ಇದನ್ನು ತರಿಸ್ಕೊಂಡ ಮೇಲೂ ಕೂಡ ಬೆಸ್ಟ್ ನಮ್ಮ ಮೈಂಡಲ್ಲಿ ಫಸ್ಟು ತಲೆಯಲ್ಲಿ ಬರೋದೇನೆಂದರೆ, ನಮಗೆ ಇದು ಸೇಲ್ ಆಗುತ್ತಾ, ಇದು ತಂದಿದ ತಕ್ಷಣವೇ ಸೇಲ್ ಆಗಿಬಿಡುತ್ತಾ ಅನ್ನೋದೊಂದು ಮೈಂಡಲ್ಲಿ ಬರುತ್ತೆ. ಪ್ರತಿಯೊಬ್ಬರದ್ದು ಆಸೆ ಏನಂದರೆ, ಇಂಟೆನ್ಷನ್ ಏನಂದರೆ ನಾನು ಸೇಲ್ ಮಾಡಬೇಕು, ಪ್ರಾಫಿಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಕೆಲವ್ರಿಗೆ ಗೊತ್ತಿಲ್ಲ, ನಿಮ್ಮದು ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅಕಸ್ಮಾತ್ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಅದು ನಿಮಗೆ ಮೂವಿಂಗೇ ಆಗೋಲ್ಲ, ಅದು ಡಂಪಿಂಗ್ ಆಗುತ್ತೆ. ಇಫ್ ಇನ್ ಕೇಸ್ ರೇಟಿಂಗ್ಸ್ ಕರೆಕ್ಟಾಗಿ ಬಂದಿಲ್ಲ ಅಂದರೂ ಕೂಡ ನಿಮ್ಮ ಪ್ರಾಡಕ್ಟ್ ಡಂಪಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ನಾನೇನು ನಿಮಗೆ ಸಜೆಷನ್ ಮಾಡ್ತೀನಿ ಅಂದರೆ, ಇದನ್ನು ಅವಾಯ್ಡ್ ಮಾಡಿ. ಫಸ್ಟ್ ಬೇಸಿಕಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇನ್ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಯಾವ ಥರ ಪರ್ಚೇಸ್ ಮಾಡಬೇಕು, ನೀವು ಎಲ್ಲಿಂದ ಪರ್ಚೇಸ್ ಮಾಡಬೇಕು, ನಾವು ಯಾವಾಗ Alibaba.comನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ನನ್ನನ್ನು ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟು ಶೇರ್ ಮಾಡಿ, ಇದೇ ಥರ ಎಂಕರೇಜ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಪರ್ಚೇಸ್ನ ಬೈ ಮಾಡಬೇಕು, ಎಲ್ಲಿಂದ ಬೈ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ.